ಇದು ಸಾಕ್ಷಾತ್ ಶಕ್ತಿ ಮಾತೆ ನೆಲೆಸಿರುವ ಸ್ಥಳ. ಒಂದೊಮ್ಮೆ ಇಲ್ಲಿಗೆ ಭೇಟಿ ನೀಡಿದ್ರೆ ಸಾಕು, ನಮ್ಮ ಸಮಸ್ಯೆ ಎಂಥದ್ದೇ ಇರಲಿ ಅದು ಕ್ಷಣಾರ್ಧದಲ್ಲಿ ಬಗೆಹರಿಯುತ್ತೆ. ಈ ದೇವಾಲಯ ತುಂಬಾನೇ ವಿಶೇಷ. ಮಾಟ ಮಂತ್ರ, ದೃಷ್ಟಿದೋಷ, ಹೀಗೆ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಇನ್ನು ಆ ದೇವಿಯ ಶಕ್ತಿ ನೀವು ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಪಡ್ತೀರಾ. ಈ ತಾಯಿ ನಂಬಿದವರನ್ನ ಎಂದಿಗೂ ಕೈಬಿಟ್ಟಿಲ್ಲ. ಈ ತಾಯಿಯನ್ನ ಪೂಜಿಸಿ ನಂಬಿದವರು ಇಂದು ಕೋಟಿ ಕೋಟಿ ಒಡೆಯರಾಗಿದ್ದಾರೆ. ಹಾಗಿದ್ರೆ ಇದು ಯಾವ ದೇವಸ್ಥಾನ, ಎಲ್ಲಿದೆ, ಇದರ ವಿಶೇಷತೆ ಏನು ಎಂಬೆಲ್ಲ ಮಾಹಿತಿ ತಿಳಿಯೋಣ ಬನ್ನಿ. ನರಸಿಂಹನ ಸ್ತ್ರೀ ಶಕ್ತಿ ಶಿವಮೊಗ್ಗದ ಈ ದೇವಿ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಕೋಟ್ಯಾಧಿಪತಿಗಳಾಗ್ತಾರಂತೆ. ಹೌದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧ ಹಾಗೂ ಪವಾಡ ಕ್ಷೇತ್ರ ಎನ್ನುವ ಹೆಗ್ಗಳಿಕೆ ಗಳಿಸಿರುವ ಪ್ರತ್ಯಂಗಿರಾ ದೇವಿ ಅಮ್ಮನವರ ದೇವಸ್ಥಾನವಿದೆ. ಹೌದು, ನರಸಿಂಹನ ಸ್ತ್ರೀ ಶಕ್ತಿ ಮತ್ತು ಪತ್ನಿ ಎಂದು ಪ್ರತ್ಯಂಗಿರಾ ದೇವಿಯನ್ನ ಕರೆಯಲಾಗುತ್ತೆ. ಈಕೆಯ ಆರಾಧನೆಗೆ ಸಾಕಷ್ಟು ದೇವಾಲಯಗಳು ಇದೆ. ಆದರೆ ಶಿವಮೊಗ್ಗದ ಈ ದೇವಸ್ಥಾನ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ದೇವಾಲಯ. ಶಿವಮೊಗ್ಗದ ಈ ಪ್ರತ್ಯಂಗಿರಾ ದೇವಿ ದೇವಾಲಯದ ಸಂಪೂರ್ಣ ಹೆಸರೇನು, ಈ ದೇವಾಲಯಕ್ಕೆ ಹೋದಾಗ ನಾವು ಏನೆಲ್ಲ ಮಾಡಬೇಕು, ಈ ದೇವಾಲಯದ ದರ್ಶನ ಮಾಡೋದ್ರ ಪ್ರಯೋಜನವೇನು ಎಂಬೆಲ್ಲ ಮಾಹಿತಿ ತಿಳಿಯೋಣ ಬನ್ನಿ. ಸನಾತನ ಧರ್ಮದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎನ್ನುವ 2 ಮಹಾಕಾವ್ಯಗಳಿವೆಯೋ ಹಾಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎನ್ನುವ 4 ವೇದಗಳಿದೆ. ಈ 4ನೇ ವೇದವಾದ ಅಥರ್ವಣ ವೇದದಲ್ಲೇ ತಾಯಿ ಪ್ರತ್ಯಂಗಿರಾ ದೇವಿಯ ಉಲ್ಲೇಖವಿದೆ. ಅಥರ್ವಣ ವೇದದಲ್ಲಿ ಪ್ರತ್ಯಂಗಿರಾ ದೇವಿಯನ್ನ ಘೋರ ಉಗ್ರ ದೇವತೆಯನ್ನಾಗಿ ಚಿತ್ರೀಕರಿಸಲಾಗಿದೆ. ಈಕೆಯ ಅನೇಕ ದೇವಾಲಯಗಳನ್ನು ನಾವು ನೋಡಬಹುದು. ಆದರೆ ಈ ದೇವಾಲಯ ತುಂಬಾನೇ ವಿಶೇಷ. ಧಗಧಗ ಜ್ವಲಿಸುವ ಸಹಸ್ರ ಸಿಂಹ ಮುಖವನ್ನ, ಶ್ರೀ ದೇಹವನ್ನ, ಕೈಯಲ್ಲಿ ಭಯಾನಕ ಆಯುಧಗಳನ್ನ ಹೊಂದಿರುವ ಸಾಕ್ಷಾತ್ ಶಕ್ತಿ ಮಾತೆಯೇ ನೆಲೆಸಿರುವ ಸ್ಥಳ ಅಂದ್ರೆ ಅದುವೇ ಶಿವಮೊಗ್ಗದ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನ, ಶ್ರೀಚಕ್ರ ಸನ್ನಿಧಾನ. ಇಲ್ಲಿ ನಿಂತಿರುವ ದೇವಿಯ ಮೂರ್ತಿಯನ್ನ ಯಾರೋ ಕೆತ್ತನೆ ಮಾಡಿರುವುದಾಗ್ಲಿ ಅಥವಾ ಯಾರೋ ತಂದು ಇಟ್ಟಿರುವುದಾಗ್ಲಿ ಅಲ್ಲ, ಬದಲಾಗಿ ಸ್ವಯಂ ಮೂರ್ತಿಯಾಗಿ ಪ್ರತ್ಯಂಗಿರಾ ದೇವಿ ರೂಪದಲ್ಲಿ ನೆಲೆಸಿದ್ದಾಳೆ. ಶ್ರೀಚಕ್ರದೊಂದಿಗೆ ಸ್ಥಾಪನೆಯಾಗಿರುವ ಕರ್ನಾಟಕದ ಏಕೈಕ ಪ್ರತ್ಯಂಗಿರಾ ದೇವಿ ಶಕ್ತಿ ಪೀಠ ಇದಾಗಿದೆ. ಪ್ರತಿ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಶ್ರೀ ಪ್ರತ್ಯಂಗಿರಾ ದೇವಿದೆ ಒಣ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಶ್ರೀ ಸುಪ್ರೀತ್ ಗುರೂಜಿಯವರು ತಮ್ಮ 16ನೇ ವಯಸ್ಸಿನಲ್ಲಿ ಇರುವಾಗ ಆದಿ ಪರಾಶಕ್ತಿಯು ಕನಸಿನಲ್ಲಿ ಕಾಣಿಸಿಕೊಂಡು ದೇವಾಲಯವನ್ನ ನಿರ್ಮಿಸಲು ಆದೇಶಿಸುತ್ತಾರೆ. ದೇವಿಯ ಆಜ್ಞೆಯ ಮೇರೆಗೆ ಶ್ರೀ ಪ್ರತ್ಯಂಗಿರಾ ದೇವಿ ದೇವಾಲಯವನ್ನ ಶ್ರೀಚಕ್ರ ಸಮೇತವಾಗಿ ಶಿವಮೊಗ್ಗದಲ್ಲಿ ಸ್ಥಾಪಿಸಿದ್ದಾರೆ. ಸಾಮಾನ್ಯವಾಗಿ ನಾವು ಒಂದು ಒಣ ಮೆಣಸಿನಕಾಯಿಯನ್ನ ಬೆಂಕಿಯಲ್ಲಿ ಸುಟ್ಟರೂ ಕೂಡ ಆ ಸ್ಥಳದಲ್ಲಿ ನಮಗೆ ಮೆಣಸಿನಕಾಯಿ ವಾಸನೆ ಘಾಟು ನಿಲ್ಲಲು ಬಿಡೋದಿಲ್ಲ. ಆದರೆ ಇಲ್ಲಿ ನಡೆಯುವ ಅಚ್ಚರಿ ಏನಪ್ಪಾ ಅಂದ್ರೆ, ಈ ಸ್ಥಳದಲ್ಲಿ ಎಷ್ಟೇ ದೊಡ್ಡ ಮೆಣಸಿನಕಾಯಿ ಯಾಗ ಮಾಡಿದ್ರೂ ಕಿಂಚಿತ್ತೂ ಮೆಣಸಿನ ಘಾಟಾಗ್ಲಿ ಬರೋದಿಲ್ಲ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಇಲ್ಲಿ ಒಣಮೆಣಸಿನಕಾಯಿ ಮಹಾಯಾಗವು ನಡೀತಾ ಇದೆ. ಯಾವುದೇ ಕಷ್ಟಗಳಿದ್ರೂ ಈ ಮಹಾಯಾಗದಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸಿದ್ರೆ ಅವರ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಕುಟುಂಬದಲ್ಲಿ ಮತ್ತು ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ರೂ ಮಲೆನಾಡಿನ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಶಿವಮೊಗ್ಗದ ತಾಲೂಕಿನ ಮುಂಡಿನಕೊಪ್ಪದ NR ಪುರ ರಸ್ತೆಯ ಹೆದ್ದಾರಿ ಪಕ್ಕದಲ್ಲಿ ಈ ಸನ್ನಿಧಾನವಿದೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮೆಣಸಿನಕಾಯಿ ಯಾಗವಲ್ಲದೆ ತಡೆ ಒಡೆಯುವ ಪದ್ಧತಿ ಕೂಡ ನಡೆಯುತ್ತೆ. ಮಾಟ ಮಂತ್ರ, ದೃಷ್ಟಿದೋಷ, ವಾಮಾಚಾರ, ಪ್ರೇತಾತ್ಮ ಬಾಧೆಯಂತಹ ಸಮಸ್ಯೆಗಳಿಗೆ ತಡೆ ಒಡೆಯಲಾಗುತ್ತೆ. ಹಾಗೂ ಶತ್ರುಕಾಟ, ವಾಮಾಚಾರ, ಭಾನಮತಿಯಂತಹ ನಕಾರಾತ್ಮಕ ಕಾರ್ಯಗಳಿಂದುಂಟಾಗುವ ಸಮಸ್ಯೆಗಳು ಇರುವವರು, ಅನಾರೋಗ್ಯವನ್ನ ಎದುರಿಸುತ್ತಿರುವವರು ಸ್ವತಃ ಈ ದೇವಾಲಯಕ್ಕೆ ಬಂದು 5 ಭಾನುವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಖಾರವಾದ ಕೆಂಪು ಒಣಮೆಣಸಿನಕಾಯಿಯನ್ನ ರುಬ್ಬಿ ಆದಿಶಕ್ತಿಗೆ ಹಚ್ಚೋದ್ರಿಂದ ಬಲಿಷ್ಠವಾದ ಸಮಸ್ಯೆಗಳು ಪರಿಹಾರವಾಗುತ್ತಂತೆ. ಹಾಗೂ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯೋದ್ರಿಂದ ಶ್ರೀಮಂತಿಕೆಯನ್ನ ಪಡೆದವರು ಸಾಕಷ್ಟು ಜನರಿದ್ದಾರೆ.
ಇನ್ನು ಯಾವುದೇ ತಪ್ಪನ್ನು ಮಾಡದೆ ಶಿಕ್ಷೆಯನ್ನ ಅನುಭವಿಸುತ್ತಿರುವವರು, ಕೋರ್ಟು ಕಚೇರಿ ಎಂದು ಅಲೆದಾಡುತ್ತಿರುವವರು ಅಥವಾ ಇದೇ ರೀತಿಯಾದ ಇನ್ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿರುವವರು ಹೆಣ್ಣಾದ್ರೆ ಹೆಣ್ಣುಗೊಂಬೆಯನ್ನ, ಗಂಡಾದ್ರೆ ಗಂಡುಗೊಂಬೆಯನ್ನ ತಂದು ದೇವಾಲಯದಲ್ಲಿ ಇರುವ ಮರಕ್ಕೆ ತಲೆ ಕೆಳಗಾಗಿ ಕೂಡೋದ್ರಿಂದ ಎಂತಹುದ್ದೇ ಸಮಸ್ಯೆಗಳು ಇದ್ರೂ ಪರಿಹಾರವಾಗುತ್ತಂತೆ. ಪ್ರತಿ ಭಾನುವಾರ ಅಮಾವಾಸ್ಯೆ ಮತ್ತು ಪೂರ್ಣಿಮಾ ದಿನದಲ್ಲಿ ಶ್ರೀ ಸುಪ್ರೀತ್ ಗುರೂಜಿ ಅವರನ್ನ ಭೇಟಿ ಮಾಡಬಹುದು ಮತ್ತು ಅನ್ನ ದಾಸೋಹವನ್ನು ಕೂಡ ಸ್ವೀಕರಿಸಬಹುದು. ನೀವು ಕೂಡ ಒಮ್ಮೆ ಇಲ್ಲಿಗೆ ಭೇಟಿ ನೀಡುವ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ. ನೋಡಿದ್ರಲ್ಲ, ಹೀಗೆ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸುವ ತಾಯಿ ಪ್ರತ್ಯಂಗಿರಾ ದೇವಿ ಸನ್ನಿಧಿಗೆ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಅಲ್ಲದೆ ಬಂದಂತಹ ಭಕ್ತರು ತಾಯಿಯ ಮಹಿಮೆಯ ಬಗ್ಗೆ ಎಳೆಡಿಯಾಗಿ ಬಿಚ್ಚಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಈ ತಾಯಿ ನಂಬಿದವರು ಇಂದು ಕೋಟಿ ಕೋಟಿ ಒಡೆಯರಾಗಿದ್ದಾರಂತೆ. ನಂಬಿ ಬಂದವರನ್ನ ಎಂದೂ ಕೈ ಬಿಡದ ಈ ತಾಯಿಯ ಮಹಿಮೆ ಅಪಾರ. ಇದು ಈ ಹೊತ್ತಿನ ವಿಶೇಷವಾಗಿತ್ತು. ಮತ್ತೆ ಸಿಗೋಣ. ನಮಸ್ಕಾರ.